ಬ್ಲಡ್ ಶುಗರ್ ಮಾನಿಟರಿಂಗ್. ಬ್ಲಡ್ ಶುಗರ್ ಮಟ್ಟವು ದಿನವಿಡೀ ರೋಲರ್ ಕೋಸ್ಟರ್ ರೈಡ್ ಆಗಿರುತ್ತದೆ ಎಂದು ನೀವು ಎಂದಾದರೂ ಯೋಚಿಸಿದ್ದೀರಾ? ಅವು ನಿಮ್ಮ ದಿನವಿಡೀ ಕಾರ್ಬೋಹೈಡ್ರೇಟ್ಗಳು, ಕೊಬ್ಬು, ಪ್ರೋಟೀನ್, ಚಟುವಟಿಕೆ ಮತ್ತು ಒತ್ತಡಗಳ ಸಮತೋಲನವನ್ನು ಆಧರಿಸಿ ಏರಿಳಿತಗೊಳ್ಳುತ್ತಲೇ ಇರುತ್ತವೆ. ನೀವೇ ಈ ಏರಿಳಿತದ ಶುಗರ್ ಮಟ್ಟವನ್ನು ಹೇಗೆ ಎದುರಿಸಬಹುದು? ಬನ್ನಿ, ನಿಯಮಿತ ಬ್ಲಡ್ ಮಾನಿಟರಿಂಗ್ ಈ ಪರಿಸ್ಥಿತಿಯನ್ನು ನಿಯಂತ್ರಿಸಲು ನಮಗೆ ಹೇಗೆ ಸಹಾಯ ಮಾಡುತ್ತದೆ ಎಂಬುದನ್ನು ಅರ್ಥಮಾಡಿಕೊಳ್ಳೋಣ. ಬ್ಲಡ್ ಶುಗರ್ ಮಾನಿಟರಿಂಗ್ ಮಾಡ್ಯೂಲ್ಗೆ ನಿಮಗೆ ಸ್ವಾಗತ. ಮೋಹನ್ ಅವರಿಗೆ ಇತ್ತೀಚೆಗೆ ಟೈಪ್ 2 ಡಯಾಬಿಟಿಸ್ ಇರುವುದು ಪತ್ತೆಯಾಗಿದೆ. ಈ ಬಡ ಪ್ರಾಣಿ ಮೇಲೆ ಹಲವಾರು ಆಹಾರ ನಿರ್ಬಂಧಗಳಿವೆ. ಅವರ ಮಗಳು ಗೌರಿಯ ಜನ್ಮದಿನ. ಮೋಹನ್ಗೆ ಕೇಕು ತಿನ್ನಲು ಆಸೆ ಆಗುತ್ತಿದೆ. ಮೋಹನ್ ಅದನ್ನು ತಿನ್ನಬಹುದೇ? ಟೈಪ್ 2 ಡಯಾಬಿಟಿಸ್ನ ಸ್ಥಿತಿಯ ಬಗ್ಗೆ ಅನೇಕ ಕಥೆಗಳಿವೆ. ಟೈಪ್ 2 ಡಯಾಬಿಟಿಸ್ನಿಂದ ಬಳಲುತ್ತಿರುವ ಜನರು ಸಿಹಿ ತಿಂಡಿಗಳನ್ನು ತಿನ್ನಲು ಸಾಧ್ಯವಿಲ್ಲ. ಗ್ಲೂಕೋಸ್ ಎಂದು ಕರೆಯಲ್ಪಡುವ ಕಾರ್ಬೋಹೈಡ್ರೇಟ್ಗಳು ಆರೋಗ್ಯಕರ ಆಹಾರದ ಆಧಾರವಾಗಿದೆ. ಡಯಾಬಿಟಿಸ್ ಎಂದರೆ ಸಿಹಿ ತಿಂಡಿ ತಿನ್ನಬಾರದು ಎಂದಲ್ಲ. ಕಡಿಮೆ ಸಂಸ್ಕರಿಸಿದ ಸಕ್ಕರೆ ಆಹಾರ ಸೇವನೆಯು ರಕ್ತದಲ್ಲಿನ ಸಕ್ಕರೆ ಮಟ್ಟ ಮತ್ತು ಒಟ್ಟು ಆರೋಗ್ಯದಲ್ಲಿ ಖಂಡಿತವಾಗಿ ವ್ಯತ್ಯಾಸವನ್ನುಂಟು ಮಾಡುತ್ತದೆ. ಹಾಗಾದರೆ ಸಿಹಿ ತಿಂಡಿಗಳಿಗೆ ಸಂಪೂರ್ಣವಾಗಿ ಇಲ್ಲ ಅಂತೀರಾ? ನಿಲ್ಲಿ, ನೀವು ಸಿಹಿ ತಿಂಡಿಗಳು, ಚಾಕ್ಲೇಟ್ ಅಥವಾ ಕೃತಕ ಸಿಹಿ ಖಾರಗಳಿಂದ ಮಾಡಿದ ಸಕ್ಕರೆ ಆಹಾರವನ್ನು ಸೇವಿಸಬಹುದು. ಕೃತಕ ಸಿಹಿ ಕಾರಕಗಳು ಅಥವಾ ಸಕ್ಕರೆ ಬದಲಿಗಳು ಕಡಿಮೆ ಅಥವಾ ಸಕ್ಕರೆಗೆ ಕ್ಯಾಲೋರಿ ಪರ್ಯಾಯಗಳಲ್ಲ. ವ್ಯಕ್ತಿಯ ಗ್ಲೂಕೋಸ್ ಮಟ್ಟದಲ್ಲಿ ಅವು ಕಡಿಮೆ ಪರಿಣಾಮ ಬೀರುತ್ತವೆ. ನೆನಪಿಡಿ, ಸಕ್ಕರೆ ಮುಕ್ತ ಆಹಾರಗಳು ನಿಮ್ಮ ಸಕ್ಕರೆಯನ್ನು ನಿಯಂತ್ರಿಸುತ್ತದೆ. ಆದರೆ ನೀವು ಕೇಳಬಹುದು, ಸಕ್ಕರೆಯ ಪ್ರಮಾಣ ದಿನವಿಡೀ ಒಂದೇ ಸ್ಥಳದಲ್ಲಿ ಯಾಕಿರೋದಿಲ್ಲ? ಇನ್ಸುಲಿನ್ ಕೊರತೆಯಿಂದಾಗಿ ಗ್ಲೂಕೋಸ್ ಮಟ್ಟ ಹೆಚ್ಚಾಗುತ್ತದೆ, ಅಥವಾ ನಿಮ್ಮ ದೇಹವು ಇನ್ಸುಲಿನ್ಗೆ ಪ್ರತಿಕ್ರಿಯಿಸುವುದನ್ನು ನಿಲ್ಲಿಸುತ್ತದೆ. ಅದು ಹೇಗೆ ಸಂಭವಿಸುತ್ತದೆ? ಅನಾರೋಗ್ಯದ ಪಿತ್ತಜನಕಾಂಗವು ಹೆಚ್ಚು ಗ್ಲೂಕೋಸ್ ಅನ್ನು ಉತ್ಪಾದಿಸಬಹುದು. ಇದು ದೇಹದ ಇನ್ಸುಲಿನ್ ಅನ್ನು ಕುಗ್ಗಿಸುತ್ತದೆ. ಎರಡನೆಯದಾಗಿ, ಕರುಳಿನ ಹಾರ್ಮೋನ್ಗಳು ಇನ್ಕ್ರಿಟೆನ್ಸ್ ಊಟ ಮಾಡಿದ ಬಳಿಕ ಸ್ರವಿಸುವ ಇನ್ಸುಲಿನ್ ಪ್ರಮಾಣವನ್ನು ನಿಯಂತ್ರಿಸುತ್ತದೆ. ಈ ಹಾರ್ಮೋನ್ಗಳು ರಕ್ತದಲ್ಲಿ ಕಡಿಮೆ ಆದರೆ ಆಗ ಮೂತ್ರಪಿಂಡವು ಗ್ಲೂಕೋಸ್ ಅನ್ನು ಹೊರಹಾಕುವ ಬದಲು ವಾಪಸ್ಸು ತೆಗೆದುಕೊಳ್ಳಲು ಪ್ರಾರಂಭಿಸುತ್ತದೆ. ಅಂತಿಮವಾಗಿ ರಕ್ತದಲ್ಲಿ ಗ್ಲೂಕೋಸ್ ಮಟ್ಟ ಏರುತ್ತದೆ. ಒತ್ತಡ, ದೈಹಿಕ ಚಟುವಟಿಕೆಯ ಕೊರತೆ, ತಿನ್ನುವ ಮಾದರಿಗಳು ಮತ್ತು ಕಾಯಿಲೆಗಳು ನಿಮ್ಮ ರಕ್ತದಲ್ಲಿಯೇ ಗ್ಲೂಕೋಸ್ ಮಟ್ಟಕ್ಕೆ ಪರಿಣಾಮ ಬೀರುತ್ತದೆ. ಕಾರಣಗಳು ವಿಭಿನ್ನವಾಗಿರಬಹುದು, ಆದರೆ ರಕ್ತದಲ್ಲಿ ಸಕ್ಕರೆ ಮಟ್ಟದ ಏರಿಳಿತಗಳ ಸಾಧ್ಯತೆಗಳಿವೆ. ಹೀಗಾಗಿ ಮನೆಯಲ್ಲಿ ರಕ್ತದಲ್ಲಿನ ಸಕ್ಕರೆಯನ್ನು ನಿಯಮಿತವಾಗಿ ಕಂಟ್ರೋಲ್ ಮಾಡುವುದು ಮುಖ್ಯ. ನಿಮ್ಮ ರಕ್ತದಲ್ಲಿನ ಗ್ಲೂಕೋಸ್ ಮಟ್ಟವನ್ನು ಪರೀಕ್ಷಿಸುವ ಏಕೈಕ ಮಾರ್ಗವೆಂದರೆ ರಕ್ತ ಪರೀಕ್ಷೆ. ನಿಯಮಿತವಾಗಿ ರಕ್ತ ಪರೀಕ್ಷೆ ಮಾಡಿಸಿದ್ರೆ ಹೆಚ್ಚಿನ ಅಥವಾ ಕಡಿಮೆ ಸಕ್ಕರೆಯಿಂದ ಏನಾದರೂ ಗಂಭೀರ ಸಮಸ್ಯೆ ಬರೋದಿದ್ರೆ ಅದನ್ನು ಗುರುತಿಸಲು ಸಹಾಯ ಮಾಡುವುದು. ನಿಯಮಿತವಾಗಿ ಪರೀಕ್ಷೆಯನ್ನು ಮಾಡಿದಾಗ ನೀವು ಯಾವ ರೀತಿಯಿಂದ ನಿಮ್ಮ ಇನ್ಸುಲಿನ್ ಥೆರಪಿ, ಆಹಾರದ ಯೋಜನೆ ಮತ್ತು ವ್ಯಾಯಾಮದಿಂದ ಡಯಾಬಿಟಿಸ್ ಅನ್ನು ಸಮತೋಲನದಲ್ಲಿಡಬಹುದೆಂದು ನಿರ್ಣಯಿಸಲು ಸಹಾಯವಾಗುತ್ತದೆ. ನಿಮ್ಮ ರಕ್ತದಲ್ಲಿನ ಗ್ಲೂಕೋಸ್ನ ಪ್ರಮಾಣವನ್ನು ಸ್ವಯಂ ಪರೀಕ್ಷಿಸುವುದನ್ನು ನೆನಪಿಡಿ. ಅದು ನಿಮ್ಮನ್ನು ಮೊದಲ ಮತ್ತು ಅಗ್ರಗಣ್ಯ ಮಾಡಲು ಬದ್ಧತೆಯಾಗಿರಬೇಕು. ಬೀಟ್ ಡಯಾಬಿಟಿಸ್ ವಿನ್ ಲೈಫ್ USV ವತಿಯಿಂದ ಸಾರ್ವಜನಿಕ ಜಾಗೃತಿ ಉಪಕ್ರಮ.